ಹಠಯೋಗ ಪ್ರದೀಪಿಕಾ ಯೋಗಾಭ್ಯಾಸಕ್ಕೊಂದು ಮಹತ್ವವಾದ ಗ್ರಂಥ. ಈ ಗ್ರಂಥದಲ್ಲಿ ಇಡಾನಾಡಿ, ಪಿಂಗಳನಾಡಿ ಹಾಗೂ ಸುಷುಮ್ನ ನಾಡಿ ಅಂತ ಬರುತ್ತೆ. ನಾವು ಇದನ್ನು ಮುಂದುವರ್ಸೋಕ್ಕೆ ಮುಂಚೆ ಸಿಂಪಲ್ಲಾಗಿ ಒಂದು ಟೆಸ್ಟ್ ಮಾಡೋಣ. ನಿಮ್ಮ ರೈಟ್ ಹ್ಯಾಂಡ್ನ ಸೆಕೆಂಡ್ ಫಿಂಗರ್ನ ಮೂಗಿನ ಕೆಳಗಡೆ ತಂದಿಡಿ. ಈಗ ಜೋರಾಗಿ ಉಸಿರು ತಗೊಳ್ಳೋಣ, ಉಸಿರು ಬಿಡೋಣ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಹೀಗೆ ಈ ಬೆರಳಿಗೆ ಉಸಿರಾಡ್ತಾ ಒಬ್ಸರ್ವ್ ಮಾಡಿ. ನಿಮ್ಮ ಮೂಗಿನ ಎರಡೂ ರಂಧ್ರಗಳು ಆಕ್ಟಿವ್ ಇದೆಯಾ ಅಂತ ನೋಡಿ. ನೀವು ಹೆಚ್ಚಾಗಿ ಲೆಫ್ಟ್ ನಾಸ್ಟ್ರಿಲಿಂದ ಉಸಿರಾಡ್ತಾ ಇರ್ಬೋದು. ಇನ್ನು ಕೆಲವರು ರೈಟ್ ನಾಸ್ಟ್ರಿಲಿಂದ ಹೆಚ್ಚಾಗಿ ಉಸಿರಾಡ್ತಾ ಇರ್ಬೋದು. ಇನ್ನು ಕೆಲವರಿಗೆ ಎರಡೂ ನಾಸ್ಟ್ರಿಲ್ಸ್ ಈಕ್ವಲ್ ಆಗಿ ಆಕ್ಟಿವ್ ಇರ್ಬೋದು. ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸಿ. ನೀವು ಒಬ್ಸರ್ವ್ ಮಾಡ್ದಂಗೆ ಕೆಲವ್ರಿಗೆ ಲೆಫ್ಟ್ ನಾಸ್ಟ್ರಿಲ್ ಹೆಚ್ಚಾಗಿ ಆ್ಯಕ್ಟಿವ್ ಇದ್ದರೆ ಇನ್ನು ಕೆಲವ್ರಿಗೆ ಲೆಫ್ಟ್ ನಾಸ್ಟ್ರಿಲ್ ಹೆಚ್ಚಾಗಿ ಆ್ಯಕ್ಟಿವ್ ಇರ್ಬೋದು. ಇದು ನಮ್ಮ ಲೈಫ್ ಸ್ಟೈಲ್ಗೆ ತಕ್ಕಂತೆ, ನಮ್ಮ ಮೂಡ್ಗೆ ತಕ್ಕಂತೆ ಹಾಗೂ ದಿನದ ಗಂಟೆಗಳಿಗೆ ತಕ್ಕಂತೆ ಹಲವಾರು ಬಾರಿ ಚೇಂಜ್ ಆಗ್ತಾ ಹೋಗುತ್ತೆ. ಏನಪ್ಪ ಇದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಬನ್ನಿ ತಿಳ್ಕೊಳ್ಳೋಣ ಇಡಾನಾಡಿ ಹಾಗೂ ಪಿಂಗಳನಾಡಿ ಅಂದರೆ ಏನು ಅಂತ. ಇಡಾನಾಡಿ ನಮ್ಮ ದೇಹದ ಲೆಫ್ಟ್ ಭಾಗದಲ್ಲಿ ಹರಿಯುತ್ತೆ. ಇದು ಚಂದ್ರನ ಶಕ್ತಿಯನ್ನು ಹೊಂದಿರುತ್ತೆ, ಫೆಮಿನಿನ್ ಎನರ್ಜಿಯನ್ನು ಹೊಂದಿರುತ್ತೆ. ಹಾಗಾಗಿ ಇದು ಸ್ವಲ್ಪ ಶೀತಲ ಸ್ವಭಾವ, ಕ್ರಿಯೇಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ. ಕೆಲವು ಸಲ ಶಾಂತವಾಗಿದ್ದರೆ ಕೆಲವು ಸಲ ಆ್ಯಕ್ಟಿವ್ ಕೂಡ ಆಗಿರ್ಬೋದು. ಪಿಂಗಳನಾಡಿ ನಮ್ಮ ದೇಹದ ರೈಟ್ ಸೈಡ್ನಲ್ಲಿ ಹರಿಯುತ್ತೆ. ಇದು ಸೂರ್ಯನ ಶಕ್ತಿಯನ್ನು ಹೊಂದಿರುತ್ತೆ, ಮ್ಯಾಸ್ಕ್ಯುಲಿನ್ ಎನರ್ಜಿ ಅಂತ ಹೇಳ್ಬೋದು. ಹಾಗಾಗಿ ಇದು ಮೋರ್ ಎನರ್ಜೆಟಿಕ್ ಆಗಿರುತ್ತೆ, ಪ್ಯಾಷನೆಟ್ ಆಗಿರುತ್ತೆ ಹಾಗೂ ಪವರ್ಫುಲ್ ಆಗಿರುತ್ತೆ. ಸೊ ಈ ಎರಡೂ ನಾಡಿಗಳು ಪ್ರತಿಯೊಬ್ಬ ಇಂಡಿವಿಜುವಲ್, ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುತ್ತೆ. ಹಾಗಾಗಿ ನೀವು ಕೇಳ್ದಂಗೆ ಶಿವಶಕ್ತಿ ಅಂತ ಇರ್ಬೋದು, ಇನ್ ಆ್ಯಂಡ್ ಯಾಂಗ್ ಅಂತ ಇರ್ಬೋದು. ಇದನ್ನು ನಾವು ಬ್ಯಾಲೆನ್ಸ್ ಮಾಡೋದು ಬಹಳ ಮುಖ್ಯ ಆಗತ್ತೆ. ಇದನ್ನ ನಾವು ಯಾವಾಗ ಬ್ಯಾಲೆನ್ಸ್ ಮಾಡ್ತೀವಿ ಆವಾಗ ನಾವು ಸುಷುಮ್ನ ನಾಡಿಯನ್ನು ಆ್ಯಕ್ಟಿವೇಟ್ ಮಾಡ್ತೀವಿ. ಈ ನಾಡಿ ಆ್ಯಕ್ಟಿವೇಟ್ ಆದಾಗ ನಮ್ಮ ಪ್ರಜ್ಞೆ ಹೆಚ್ಚಾಗತ್ತೆ. ನಮ್ಮೊಳಗಿನ ಪ್ರಜ್ಞೆ ಇರ್ಬೋದು ಅಥವಾ ಪ್ರಪಂಚದ ಪ್ರಜ್ಞೆ ಇರ್ಬೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇಡಾನಾಡಿ ಹಾಗೂ ಪಿಂಗಳನಾಡಿಗಳನ್ನ ನಾವು ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಇದೆ. ಈ ಟೆಕ್ನಿಕ್ಕಿಗೆ ನಾವು ಹೇಳ್ತೀವಿ ನಾಡಿ ಶೋಧನ ಅಂತ. ಸಿಂಪಲ್ ವರ್ಡ್ಸಲ್ಲಿ ನಾಡಿ ಶೋಧನ ಅಂತ ಹೇಳಿದ್ರೆ ಈ ನಾಡಿಗಳನ್ನ ಪ್ಯೂರಿಫೈ ಮಾಡೋವಂಥ ಒಂದು ಪ್ರಾಕ್ಟೀಸ್. ಬನ್ನಿ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇದರಲ್ಲಿ ನಾವು ರೈಟ್ ಹ್ಯಾಂಡ್ ಯೂಸ್ ಮಾಡ್ತೀವಿ. ರೈಟ್ ಹ್ಯಾಂಡ್ನ ಮೇಲೆ ತೊಗೊಂಬನ್ನಿ. ರೈಟ್ ಸೆಕೆಂಡ್ ಫಿಂಗರ್ ಹಾಗೂ ಮಧ್ಯದ ಬೆರಳನ್ನು ಮಡಿಸಿ. ಸೆಕೆಂಡ್ ಬೆರಳು ಹಾಗೂ ಮಧ್ಯದ ಬೆರಳನ್ನು ಮಡಿಸಿ. ಈಗ ಈ ಮುದ್ರವನ್ನು ನಿಮ್ಮ ಮುಖದ ಕಡೆ ತಿರುಗಿಸಿ. ನೋಡಿ, ನಿಮ್ಮ ಹೆಬ್ಬೆರಳು ರೈಟ್ ನಾಸ್ಟ್ರಿಲ್ ಕಡೆ ಇದೆ, ಎರಡು ಲಾಸ್ಟ್ ಬೆರಳುಗಳು ಲೆಫ್ಟ್ ನಾಸ್ಟ್ರಿಲ್ ಕಡೆ ಇದೆ. ನಾವು ಇದನ್ನು ಹೇಗೆ ಪ್ರಾಕ್ಟೀಸ್ ಮಾಡೋ ಅಂತ ಹೇಳಿದ್ರೆ, ಮೊದಲಿಗೆ ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡ್ತೀವಿ. ಉಸಿರು ತಗೊಳ್ಳೋದು ನಾವು ಲೆಫ್ಟ್ ಸೈಡಿಂದ ಜೋರಾಗಿ ಉಸಿರು ತಗೋಬೇಕು. ಲೆಫ್ಟ್ ಸೈಡ್ನ ಕ್ಲೋಸ್ ಮಾಡ್ತೀವಿ, ರೈಟ್ ಸೈಡಿಂದ ಉಸಿರು ಬಿಡ್ತೀವಿ. ಮತ್ತೆ ರೈಟ್ ಸೈಡಿಂದ ಉಸಿರು ತಗೊಳ್ತೀವಿ, ಲೆಫ್ಟ್ ಸೈಡಿಂದ ಉಸಿರು ಬಿಡ್ತೀವಿ. ಇದು 1 ರೌಂಡ್ನ ಕಂಪ್ಲೀಟ್ ಮಾಡುತ್ತೆ. ಮೊದಲಿಗೆ ನಾವು ಲೆಫ್ಟ್ ಸೈಡಿಂದ ಉಸಿರು ತಗೊಳ್ತೀವಿ, ರೈಟ್ ಸೈಡಿಂದ ಉಸಿರು ಬಿಡ್ತೀವಿ. ಮತ್ತೆ ರೈಟ್ ಸೈಡಿಂದ ಉಸಿರು ತಗೊಳ್ತೀವಿ,
ಲೆಫ್ಟ್ ಸೈಡಿಂದ ಉಸಿರು ಬಿಡ್ತೀವಿ. ಹೀಗೆ ನಾವಿದನ್ನ ಕಂಟಿನ್ಯೂ ಮಾಡ್ತಾ ಹೋದಂಗೂ ನಮ್ಮ ಲೆಫ್ಟ್ ಸೈಡ್ ಹಾಗೂ ರೈಟ್ ಸೈಡ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇದಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಲೂ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್ ಅಂತಲೂ ಹೇಳ್ತೀವಿ. ಸೊ ಬನ್ನಿ ಇದನ್ನ ಕೂತ್ಕೊಂಡು ನಾವು ಕೆಲವು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡೋಣ. ಮೊದಲಿಗೆ ಕಾಲು ಮಡಚಿ ಕೂತ್ಕೊಳ್ಳಿ. ಬೆನ್ನೆಲುಬು ನೇರ ಇರಲಿ. ಲೆಫ್ಟ್ ಹ್ಯಾಂಡ್ನ ನಿಮ್ಮ ತೊಡೆ ಮೇಲೆ ಇಡಿ. ಈಗ ರೈಟ್ ಹ್ಯಾಂಡ್ ಮೇಲೆ ತಗೊಂಬಂದು ಸೆಕೆಂಡ್ ಬೆರಳು ಹಾಗೂ ಮಧ್ಯದ ಬೆರಳನ್ನು ಮಡಿಸೋಣ. ಅದನ್ನ ಮುಖದ ಕಡೆ ತಿರುಗಿಸಿ. ನೀವು ಕಣ್ಣು ಮುಚ್ಚಿ ನಾನು ನಿಮಗೆ ಇನ್ಸ್ಟ್ರಕ್ಟ್ ಮಾಡ್ತೀನಿ. ಈಗ ಎಲ್ಲರೂ ಒಂದು ಜೋರಾಗಿ ಉಸಿರು ತಗೊಳ್ಳೋಣ, ಉಸಿರು ಬಿಡೋಣ. ರೈಟ್ ಸೈಡ್ನ ಕ್ಲೋಸ್ ಮಾಡಿ ಲೆಫ್ಟಿಂದ ಉಸಿರಾಡಿ. ಇವಾಗ ಲೆಫ್ಟ್ನ ಕ್ಲೋಸ್ ಮಾಡಿ ರೈಟ್ನಿಂದ ಉಸಿರು ಬಿಡಿ. ರೈಟಿಂದ ಉಸಿರು ತಗೊಳ್ಳಿ, ಲೆಫ್ಟ್ನಿಂದ ಉಸಿರು ಬಿಡಿ. ಲೆಫ್ಟಿಂದ ಉಸಿರು ತಗೊಳ್ಳಿ, ರೈಟಿಂದ ಉಸಿರು ಬಿಡಿ. ರೈಟಿಂದ ಉಸಿರು ತಗೊಳ್ಳಿ, ಲೆಫ್ಟಿಂದ ಉಸಿರು ಬಿಡಿ. ಲೆಫ್ಟಿಂದ ಉಸಿರು ತಗೊಳ್ಳಿ, ರೈಟಿಂದ ಉಸಿರು ಬಿಡಿ. ರೈಟಿಂದ ಉಸಿರು ತಗೊಳ್ಳಿ, ಲೆಫ್ಟಿಂದ ಉಸಿರು ಬಿಡಿ. ಲೆಫ್ಟಿಂದ ಉಸಿರು ತಗೊಳ್ಳಿ, ರೈಟಿಂದ ಉಸಿರು ಬಿಡಿ. ರೈಟಿಂದ ಉಸಿರು ತಗೊಳ್ಳಿ, ಲೆಫ್ಟಿಂದ ಉಸಿರು ಬಿಡಿ. ಕಂಟಿನ್ಯೂ ಮಾಡೋಣ. ಲೆಫ್ಟಿಂದ ಉಸಿರು ತಗೊಳ್ಳಿ, ರೈಟಿಂದ ಉಸಿರು ಬಿಡಿ. ರೈಟಿಂದ ಉಸಿರು ತಗೊಳ್ಳಿ, ಲೆಫ್ಟಿಂದ ಉಸಿರು ಬಿಡಿ. ಲೆಫ್ಟಿಂದ ಉಸಿರು ತಗೊಳ್ಳಿ, ರೈಟಿಂದ ಉಸಿರು ಬಿಡಿ. ರೈಟಿಂದ ಉಸಿರು ತಗೊಳ್ಳಿ, ಲೆಫ್ಟಿಂದ ಬಿಡಿ. ಲೆಫ್ಟಿಂದ ತಗೊಳ್ಳಿ, ರೈಟಿಂದ ಬಿಡಿ. ರೈಟಿಂದ ತಗೊಳ್ಳಿ, ಲೆಫ್ಟಿಂದ ಬಿಡಿ. ಕೌಂಟ್ ಮಾಡೋಣ. ಲೆಫ್ಟಿಂದ ಉಸಿರು ತಗೊಳ್ಳಿ, 4 3 2 1. ರೈಟಿಂದ ಉಸಿರು ಬಿಡಿ, 4 3 2 1. ಉಸಿರು ತಗೊಳ್ಳಿ, 4 3 2 1. ಲೆಫ್ಟಿಂದ ಉಸಿರು ಬಿಡಿ, 4 3 2 1. ಉಸಿರು ತಗೊಳ್ಳಿ, 4 3 2 1. ಉಸಿರು ಬಿಡಿ, 4 3 2 1. ಉಸಿರು ತಗೊಳ್ಳಿ, 4 3 2 1. ಉಸಿರು ಬಿಡಿ, 4 3 2 1. ಉಸಿರು ತಗೊಳ್ಳಿ, 4 3 2 1. ಉಸಿರು ಬಿಡಿ, 4 3 2 1. ಉಸಿರು ತಗೊಳ್ಳಿ, 4 3 2 1. ಉಸಿರು ಬಿಡಿ, 4 3 2 1. ಲಾಸ್ಟ್ 1 ನಿಮಿಷ ಪ್ರಾಕ್ಟೀಸ್ ಮಾಡೋಣ. ಉಸಿರು ತಗೊಳ್ಳಿ ಲೆಫ್ಟಿಂದ, 4 3 2 1. ರೈಟಿಂದ ಉಸಿರು ಬಿಡಿ, 4 3 2 1. ಉಸಿರು ತಗೊಳ್ಳಿ, 4 3 2 1. ಉಸಿರು ಬಿಡಿ, 4 3 2 1. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ. ಉಸಿರು ತಗೊಳ್ಳಿ, ಉಸಿರು ಬಿಡಿ.
ಉಸಿರು ತಗೊಳ್ಳಿ, ಉಸಿರು ಬಿಡಿ. ಲಾಸ್ಟ್ 3 ರೌಂಡ್ ಮಾಡೋಣ. ಲೆಫ್ಟಿಂದ ಉಸಿರು ತಗೊಳ್ಳಿ, ರೈಟಿಂದ ಉಸಿರು ಬಿಡಿ, ರೈಟಿಂದ ಉಸಿರು ತಗೊಳ್ಳಿ, ಲೆಫ್ಟಿಂದ ಉಸಿರು ಬಿಡಿ, ಲೆಫ್ಟಿಂದ ಉಸಿರು ತಗೊಳ್ಳಿ, ರೈಟಿಂದ ಉಸಿರು ಬಿಡಿ, ರೈಟಿಂದ ಉಸಿರು ತಗೊಳ್ಳಿ, ಲೆಫ್ಟಿಂದ ಉಸಿರು ಬಿಡಿ. ಲಾಸ್ಟ್ ರೌಂಡ್. ಲೆಫ್ಟಿಂದ ಉಸಿರು ತಗೊಳ್ಳಿ, ರೈಟಿಂದ ಉಸಿರು ಬಿಡಿ, ರೈಟಿಂದ ಉಸಿರು ತಗೊಳ್ಳಿ, ಲೆಫ್ಟಿಂದ ಉಸಿರು ಬಿಡಿ. ನಿಧಾನವಾಗಿ ಕೈನ ತೊಡೆ ಮೇಲೆ ತಗೊಂಡು ಬನ್ನಿ. ಕಣ್ಣು ಮುಚ್ಚೆ ಇಳಿ. ನಿಧಾನವಾಗಿ ನಿಮ್ಮ ಸಹಜವಾದ ಉಸಿರಾಟವನ್ನು ಒಬ್ಸರ್ವ್ ಮಾಡಿ. ನೀವು ಉಸಿರಾಡುವಾಗ ಇಡೀ ದೇಹ ಉಬ್ಬುವುದನ್ನು ತಗ್ಗುವುದನ್ನು ಒಬ್ಸರ್ವ್ ಮಾಡಿ. ಲಾಸ್ಟ್ ಒಂದು ದೀರ್ಘವಾಗಿ ಉಸಿರು ತಗೊಳ್ಳೋಣ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕಣ್ಣುಗಳನ್ನು ಓಪನ್ ಮಾಡಿ. ಇದೇ ನಾಡಿ ಶೋಧನ ಅಭ್ಯಾಸ. ಇದನ್ನು ದಿನ ನೀವು ಬೆಳಗ್ಗೆ ಇರ್ಬೋದು ಅಥವಾ ಸಾಯಂಕಾಲ ಇರ್ಬೋದು 10 ನಿಮಿಷ ಮಾಡಿದ್ರೆ ನಮ್ಮ ಎರಡೂ ಸೈಡ್ನ ಎನರ್ಜಿಗಳು ಯಾವುದೇ ಒಂದು ಬ್ಲಾಕೇಜ್ ಇರಲಿ ಅದು ಓಪನ್ ಆಗ್ತಾ ಹೋಗುತ್ತೆ. ಇಡನಾಡಿ ಪಿಂಗಳ ನಾಡಿ ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಹಾಗೂ ನೀವು ಒಬ್ಸರ್ವ್ ಮಾಡ್ಬೋದು ಎಷ್ಟು ಶಾಂತವಾಗುತ್ತೆ ಮನಸ್ಸು, ಕ್ರಿಯೇಟಿವ್ ಆಗುತ್ತೆ, ನಿಮಗೆ ತುಂಬ ಎನರ್ಜಿ ಕೂಡ ಸಿಗುತ್ತೆ. ಇದನ್ನು ದಿನ 10ರಿಂದ 20 ನಿಮಿಷ ಪ್ರಾಕ್ಟೀಸ್ ಮಾಡಿ. ಹೇಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.